ಇದೆಲ್ಲ ಏನು? ಇದು ನನ್ನ 1978 ನನ್ನ ಬರ್ತ್ ಇಯರ್. ಇದು ಥಿಯೇಟರನ್ನು ಮುಗಿದು. ಸೊ ಇದೆಲ್ಲ ಕಷ್ಟ ಆಗುತ್ತಲ್ವಾ ಡೈರೆಕ್ಟರ್ಗಳಿಗೆ ಈ ಥರ ಇದ್ದಾಗ? ಆಕ್ಚುಲಿ ಕಲಾವಿದರುಗಳಿಗೆ ಮಾಡ್ಕೋಬಾರ್ದು. ಅದನ್ನೇ ಆ್ಯಕ್ಚುಲಿ ನಾನು ಕೇಳಬೇಕು, ಯಾಕೆ ಮಾಡ್ಕೊಂಡಿದ್ದೀರಾ ಅಂತ. ಅದಕ್ಕೆ ಕೇಳ್ತಾ ಇರೋದು. ನನಗೆ ತುಂಬ ಚಿಕ್ಕ ವಯಸ್ಸಿಂದನೂ ತುಂಬ ಪ್ಯಾಷನ್ ನನಗೆ. ಚಿಕ್ಕ ವಯಸ್ಸಲ್ಲೇ ಮಾಡ್ಕೊಂಡಿದ್ದ? ಇಲ್ಲ ಇತ್ತೀಚೆಗೆ ಫ್ರಮ್ ಪಾಸ್ಟ್ ಟೂ ಇಯರ್ಸಿಂದ ನಾನು ಮಾಡ್ಕೊಳಕ್ಕೆ ಶುರು ಮಾಡಿದ್ದು. ಅಲ್ಲಿ ತನಕನೂ ವೆಯ್ಟ್ ಮಾಡಿದ್ದೀನಿ, ನಾನು ಆ್ಯಕ್ಟ್ರು ಅಂತ. ಕೊನೆಗೆ ಫ್ರಸ್ಟ್ರೇಟ್ ಆಗ್ಬಿಟ್ಟು ಹುಡುಗರು ಇನ್ನು ಹಾಗೆ ಹೋಗ್ತದೆ, ನನಗೇನು ಬೇಕಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡಿದ್ದೆ ಆ್ಯಕ್ಚುಲಿ. ಇದು ಬಟ್ ಶೂಟಿಂಗ್ ಎಲ್ಲ ಹೆಂಗೆ ಅದನ್ನು ಕವರ್ ಮಾಡೋದು? ಅಕಸ್ಮಾತ್ ಆ ಥರ ಬೇಡ ಅಂದರೆ? ಅಲ್ಲ, ಶರ್ಟ್ ಏನೋ ಫುಲ್ ಇದ್ರೆ ಶರ್ಟ್ ಫುಲ್ ಹಾಕ್ಬಿಡ್ತೀವಿ. ಕೆಲವು ಟೈಮು ಓಕೆ ಆ ಕ್ಯಾರೆಕ್ಟರ್ಗೆ ಅಂತ ಡಿಫ್ರೆನ್ಸ್ ಮಾಡಲ್ಲ ಅಂದರೆ ಬಿಟ್ಬಿಡ್ತೀವಿ. ತೀರಾ ಈಗ ಯಾವುದೋ ಒಂದು ಪೂಜಾರಿ ಕ್ಯಾರೆಕ್ಟರ್ ಕೊಟ್ಬಿಟ್ಟು ಹಿಂಗೆಲ್ಲ ಟ್ಯಾಟೋ ಹಾಕೊಂಡಾಗ ತಲಾಕೋತೀವಿ. ಡಿಪೆಂಡ್ಸ್ ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ ಅಂತ. ಈಗ ಕೆಲವೊಂದು ಟೈಮ್ ಅದು ಪ್ಲಸ್ ಆಗುತ್ತೆ. ಈಗ ನಮ್ಮ ಅಭಿ ಅವ್ನು ತೊಡೆ ಮೇಲೆ ಒಂದು ಟ್ಯಾಟೋ ಇದೆ. ತೊಡೆಲಿ ಒಂದು ಟ್ಯಾಟೋ ಇದೆ. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತದೆ ಆಕ್ಚುಲಿ. ಈ ಸಿನಿಮಾ ಒಂದು ತುಂಬಾ ಪ್ರಮುಖ ಪಾತ್ರ ಪ್ಲೇ ಮಾಡ್ತಾ ಇದೆ ಹುಲಿ. ಅವ್ನ ತೊಡೆಲಿ ಒಂದು ಹುಲಿ ಇದೆ. ನಾನು ಶೂಟಿಂಗ್ ಬಂದೆ ಬೇರೆ ಏನು ಅರ್ಥ ಇಲ್ಲ ತಾನೆ? ಆಕ್ಚುಲಿ ಟ್ಯಾಟೂ ಇದೆ, ಅವರೇ ಬರ್ಕೊಂಡಿರೋದು. ನಾನು ಕೆಳಗಡೆ ನೋಡಿದೆ, ಚಡ್ಡಿ ಹಾಕೊಂಡಿದ್ದಲ್ಲ, ಹುಲಿ ಕಾಣಿದೆ. ಇದು ನಿಜವಾಗ್ಲೂ ನಿಮಗೆ ಇದೆಯಾ? ನಾನು ಕ್ಯಾರೆಕ್ಟರ್ಗೋಸ್ಕರ ಅವ್ರು ಇಲ್ಲ ಯಾಕ್ರಿ ಎಲ್ಲ ಹಾಕೊಂಡ್ರಿ? ನನ್ನ ಆಕ್ಚುಲಿ ಇನ್ನೊಂದೇನದು ಬೇರೆಯವ್ರು ಹಾಕಿರೋದಲ್ಲ, ಅವರೇ ಟ್ಯಾಟೂ ಹಾಕೊಂಡಿರೋದು. ನಾನು ಮುಂಚೆ ಟ್ಯಾಟೋ ಆರ್ಟಿಸ್ಟ್ ಅಲ್ಲ. ಹೌದಾ? ಸಿನಿಮಾ ಬರೋಕೆ ಕೇಳಿದ್ರೆ ಫ್ರೀ ಆಗ್ಬಿಡೋದು. ಐ ವಾಸ್ ಎ DJ. ಇದನ್ನೆಲ್ಲ ದಾಟ್ಕೊಂಡು ಆಮೇಲೆ ಥಿಯೇಟರ್ಗೆ ಬಂದು ಆಮೇಲೆ ಸಿನಿಮಾ. ಅದು ಕರೆಕ್ಟ್, ಬಟ್ ಅಲ್ಲಿ ಯಾಕೆ ಅಂತ ಆದರೆ ಈಗ ಬಿಂಗೆ ಟ್ಯಾಟೋ ಆರ್ಟಿಸ್ಟ್ ನಿಮ್ಗೆ ಯಾರು ಮೊದಲನೇ ಬಕ್ರಾಗಳು ಸಿಗಲ್ಲ. ಸೊ ಅವಾಗ ನಾವೇ ಬಕ್ರ ಹಾಕ್ಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮಗೆ ಅದನ್ನ ನೀವೇನ್ ಮಾಡಿದ್ರಾ ಹುಲಿನ? ಅದನ್ನ ಥಿಯೇಟರ್ ನೋಡಿ ಬಂದು ನೋಡಿದೆ, ಏನಿದು ಹುಲಿ ಇದೆಯಲ್ಲ, ಇದು ಏನೋ ಇದು ಬಳಸ್ಕೊಂಡಿದ್ದಾರೆ. ಇಲ್ಲ ಇತ್ತು. ನಾನು ಏನೋ ಇಲ್ಲೇ ಇದು ಅಂದೆ, ಅಣ್ಣ ಮುಂಚೆನೂ ಇದೆ ಅಂತ. ಹೌದಾ? ಇಲ್ಲ, ಹುಲಿ ಅಂದ್ಮೇಲೆ ಹುಲಿ ತರ ಕಾಣಿಸ್ತು. ಮಜಾ ಇದೆ ಸಿನಿಮಾದಲ್ಲಿ. ಬಿದ್ದು